ಎಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ಕ್ರಿಕೆಟ್ನಲ್ಲಿ ನೋ ಬಾಲ್ ನಂತರದ ಎಸೆತ ಫ್ರೀ ಹಿಟ್. ಅದು T20 ಆಗಿರಲಿ ಅಥವಾ ಒನ್ ಡೇ ಆಗಿರಲಿ. ಹಾಗಾದರೆ ಈ ನೋ ಬಾಲ್ನ ನಂತರದ ಫ್ರೀ ಹಿಟ್ನಲ್ಲಿ ಕೀಪರ್ ಸ್ಟಂಪ್ ಔಟ್ ಮಾಡೋದನ್ನು ಬಿಟ್ಟು ರನ್ಔಟ್ ಮಾಡಬಹುದಾ, ಔಟ್ ಕೊಡಲಾಗತ್ತಾ ಎನ್ನುವ ಪ್ರಶ್ನೆಗೆ ಉತ್ತರ ಇಲ್ಲಿದೆ ನೋಡಿ. ಬ್ಯಾಟ್ಸ್ಮನ್ ಬೀಟ್ ಆದ ನಂತರ ಕೀಪರ್ನ ಹತ್ತಿರ ಬಾಲ್ ಹೋಗುತ್ತೆ. ಕೀಪರ್ ಬಾಲನ್ನು ಕೆಳಗಡೆ ಬಿಟ್ಟು ರನ್ಔಟ್ ಹೊಡಿತಾನೆ. ಬ್ಯಾಟ್ಸ್ಮನ್ ಆಚೆ ಇರ್ತಾನೆ. ಇದು ಔಟಲ್ಲ. ಯಾಕಂದರೆ ಬ್ಯಾಟ್ಸ್ಮನ್ ಓಡುವಂತಹ ಒಂದು ಇಂಟೆನ್ಷನನ್ನು ಹೊಂದಿರೋದಿಲ್ಲ. ಅಕಸ್ಮಾತ್ ಏನಾದರೂ ಕೀಪರ್ ಹಿಡಿದು ಬಾಲು ಹಿಡಿದ ನಂತರದಲ್ಲಿ ಸ್ವಲ್ಪ ಗಲಿಬಿಲಿಯಾಗಿ ಚೆಂಡು ಕೆಳಗಡೆ ಬಿದ್ದು ಆ ಕಡೆ ಹೋದಾಗ ಓಡುವಂಥ ಪ್ರಯತ್ನ ಮಾಡುವಂಥ ಸಂದರ್ಭದಲ್ಲಿ ಮತ್ತೆ ಕೀಪರ್ ಬಾಲ್ ಹಿಡಿದು ರನ್ಔಟ್ ಮಾಡಿದ್ರೆ ಅದು ಔಟ್ ಆಗುತ್ತೆ. ಇಲ್ಲದೆ ಹೋದರೆ ಕೀಪರ್ ಗ್ಲೌಸ್ನಿಂದ ಕೆಳಗಡೆ ಬಿಟ್ಟು ಮತ್ತೆ ಹಿಡ್ಕೊಂಡು ಹೊಡೆಯುವಂಥ ಪ್ರಯತ್ನ ಮಾಡಿದಾಗಲೂ ಅದು ಔಟ್ ಆಗೋದಿಲ್ಲ. ಯಾಕಂದರೆ ಬ್ಯಾಟ್ಸ್ಮನ್ ಓಡುವಂತಹ ಇಂಟೆನ್ಷನನ್ನು ಹೊಂದಿರೋದಿಲ್ಲ. ಇದು ಕ್ರಿಕೆಟ್ನ ನಿಯಮಾವಳಿ. ಧನ್ಯವಾದಗಳು.